ಆತ್ಮೀಯ ವೀಕ್ಷಕರೇ ನೋಡಿ, ಇವತ್ತು ಒಂದು ಹೇಳುವಂತಹ ಒಂದು ವಿಚಾರ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ರೆಮಿಡಿ ಅಂತ ಹೇಳ್ತೀನಿ ನಾನು. ನೋಡಿ, ಅದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ಯೂಟ್ಯೂಬ್ ಅಕೌಂಟ್ ಪೇಜನ್ನು ಕೂಡ ಎಲ್ಲರೂ ಫಾಲೋ ಮಾಡಿ ಹಾಗೂ ನನ್ನ ವೀಡಿಯೋಸನ್ನು ಕೂಡ ನೋಡಿ. ಇವತ್ತು ನಿಮ್ಮ ಮನೆಯ ಹೊರಗಡೆ ಏನಾದರೂ ತುಳಸಿ ಗಿಡ ಏನಾದರೂ ಒಣಗಿ ಹೋದರೆ ದಯವಿಟ್ಟು ಇವತ್ತೇ ಹೇಳ್ತೀನಿ ಕೇಳಿ, ದಯವಿಟ್ಟು ಅದನ್ನು ಡಸ್ಟ್ಬಿನ್ನಿಗೆ ತಗೊಂಡೋಗಿ ನೀವು ಬಿಸಾಡಬೇಡಿ, ಅಥವಾ ಡಸ್ಟ್ಬಿನ್ನಿಗೆ ತಗೊಂಡೋಗ್ಬಿಟ್ಟು ಅದನ್ನು ಹಾಕಬೇಡಿ ಅಂತ ಹೇಳ್ತೀನಿ. ನೋಡಿ, ಆ ಒಂದು ಒಣಗಿದ ತುಳಸಿ ಗಿಡದಿಂದ ನಾವು ಒಂದು ರೆಮಿಡಿಯನ್ನು ಕೂಡ ಮಾಡ್ಬೋದು. ನೋಡಿ, ಏನು ಒಣಗಿದ ತುಳಸಿ ಗಿಡ ಇರುತ್ತಲ್ಲ, ಆ ಒಣಗಿದ ತುಳಸಿ ಗಿಡದ ಕಡ್ಡಿಗಳನ್ನು ನೀವು ಒಂದು ಮಣ್ಣಿನ ಅಣತೆಯಲ್ಲಿ ನೋಡಿ, ಒಣಗಿದ ತುಳಸಿ ಗಿಡದ ಕಡ್ಡಿಗಳನ್ನು ನೀವು ಮುರಿದುಬಿಟ್ಟು ಆ ಮಣ್ಣಿನ ದೀಪದಲ್ಲಿ ಆ ಕಡ್ಡಿಗಳನ್ನು ಹಾಕಿಬಿಟ್ಟು ಆ ಕಡ್ಡಿಗಳ ಮೇಲೆ 6 ಕರ್ಪೂರಗಳನ್ನು ಇಟ್ಟುಬಿಟ್ಟು ಹಾಗೂ ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕಿ ನೋಡಿ, ಅದನ್ನು ಬೆಂಕಿ ಹಚ್ಚಿಬಿಟ್ಟು ನೋಡಿ, ಅದರಿಂದ ಬರ್ತಕ್ಕಂಥ ಧೂಪವನ್ನು ನಿಮ್ಮ ಮನೆಯ ಒಳಗಡೆ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆಯ ದಿನದಂದು ಈ ಕಾರ್ಯವನ್ನು ಮಾಡಿ ನೋಡಿ. ಆ ಮನೆಯ ಒಳಗಡೆ ಹಿಂಗೆ ಹಚ್ಚಿರ್ತಿರಲ್ಲ, ಅದನ್ನು ಧೂಪವನ್ನು ಕಂಪ್ಲೀಟ್ 4 ದಿಕ್ಕಿಗಳಿಗೂ ಅದನ್ನೆಲ್ಲ ಒಂದು ನೀವು ಆಡಿಸೋದ್ರಿಂದ ಆ ಧೂಪವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಮ್ಮ ವಸ್ತುವಿಂದ ಆಚೆ ಹೋಗುತ್ತೆ 100%. ನೋಡಿ, ಎಲ್ಲ ನೆಗೆಟಿವ್ ಎನರ್ಜಿ ತಗೊಂಡು ಎಲ್ಲ ಕಿತ್ತರ್ಕೊಂಡು ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ. ನೋಡಿ, ಈ ಒಂದು ಕಾರ್ಯವನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ, ಹಾಗೂ ನಿಮಗೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಸ್ನೇಹಿತರೆ, ನೋಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರು ಈ ಒಂದು ರೆಮಿಡಿಯನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಮಾಡಿ. ಓಕೆ, ನಮಸ್ಕಾರ ಸ್ನೇಹಿತರೆ.